ಹೊನ್ನಾವರದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಸಭಾಭವನದಲ್ಲಿ 2024ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸ್ವರ್ಣವಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಚಾಲನೆ ನೀಡಿದರು. 2024ನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ 95ಕ್ಕಿಂತ ಹೆಚ್ಚು ಹಾಗೂ ಪಿಯುಸಿಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. शंकराचार्य श्रीमद गंगाधरेंद्र सरस्वती स्वामी महाराज की जय। श्री जगद्गुरु शंकराचार्य श्रीमद गंगाधरेंद्र सरस्वती स्वामी महाराज की जय। महाराज की जय। स्वर्णवल्ली मठाधीश की श्री श्री गंगाधरेंद्र सरस्वती महास्वामी जी की श्री श्री गंगाधरेंद्र सरस्वती महास्वामी जी की स्वर्णवल्ली मठाधीश की गंगाधरेंद्र सरस्वती स्वामी महाराज की श्रीमद जगतगुरु शंकराचार्य गंगाधरेंद्र सरस्वती महाराज के श्रीमद जगतगुरु शंकराचार्य महाराज के श्रीमद जगतगुरु शंकराचार्य गंगाधरेंद्र सरस्वती स्वामी जी के श्रीमद जगतगुरु शंकराचार्य गंगाधरेंद्र सरस्वती स्वामी जी के श्रीमद जगतगुरु शंकराचार्य गंगाधरेंद्र सरस्वती स्वामी जी के ಸ್ವರ್ಣವಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಈ ವೇಳೆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ತೆರಳಿದ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸಭಾ ಕಾರ್ಯಕ್ರಮಕ್ಕೆ ತೆರಳಿ ಕಾರ್ಯಕ್ರಮ ಉದ್ಘಾಟಿಸಿದರು. जगद्गुरु शंकराचार्य श्रीमद गंगाधरेंद्र सरस्वती स्वामी महाराज की श्रीमद जगद्गुरु श्रीमद गंगाधरेंद्र सरस्वती स्वामी महाराज की शंकराचार्य गंगाधरेंद्र सरस्वती स्वामी महाराज की श्रीमद जगतगुरु शंकराचार्य सरस्वती स्वामी जी के श्री आनंद भोजेंद्र स्वामी महाराज की श्रीमद जगतगुरु शंकराचार्य गंगाधरेंद्र सरस्वती महाराज की
ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ವೇಳೆ ರಾಮಕ್ಷತ್ರಿಯ ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿದ್ಯಾರ್ಥಿಗಳು, ಪಾಲಕರು, ತಾಲೂಕಿನ ಎಲ್ಲ ರಾಮಕ್ಷತ್ರಿಯ ಸಮಾಜ ಬಾಂಧವರು ಭಾಗಿಯಾಗಿದ್ದರು. ಆ ಸಂದರ್ಭವನ್ನ ಅವರಿಗೆ ಸಮಾಜದ ವತಿಯಿಂದ ಒಂದು ಸಂಘಟನೆಯ ಮೂಲಕ ಸೃಷ್ಟಿ ಮಾಡಿದ್ದೀವಿ. ಅವರ ಪ್ರತಿಭೆಗೆ ಒಂದು ಬೆಳಕು ಬರುವ ಹಾಗೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಮೊದಲೇ ಇದ್ದಂತಹ ಪ್ರತಿಭೆಗೆ ಒಂದು ಪ್ರೋತ್ಸಾಹ, ಅದೇ ಪ್ರತಿಭಾ ಪ್ರೋತ್ಸಾಹ. ಪ್ರತಿಭೆಯಿಂದ ಏನು ಅಂತ ಹೇಳ್ತಾರೆ ಪೋಷಕರು. ಪ್ರಜ್ಞಾ ನಮನಮೋನ್ಮೇಷ ಶಾಲಿನಿ ಪ್ರತಿಭಾ ಮತ. ಪ್ರಜ್ಞೆ ನಮ್ಮ ಬುದ್ಧಿ, ಅದು ಹೊಸತನ್ನು ಹೊರಹಾಕುವಂತಹ ಒಂದು ಶಕ್ತಿ. ರಾಜೇಶ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.